ಜುಲೈ 2ಕ್ಕೆ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಮಧ್ಯಾಹ್ನ 12ಕ್ಕೆ ವಿಧಾನಸೌಧದಲ್ಲಿ ಸಭೆ ನಡೆಸಿರುವ ಸಿಎಂ ಸಭೆಯಲ್ಲಿ ಡಿಸಿಎಂ ಎಲ್ಲಾ ಸಚಿವರು ಭಾಗಿಗೆ ಸೂಚನೆಯನ್ನು ಕೊಡಲಾಗಿದೆ. ಸಚಿವ ಸಂಪುಟದಲ್ಲಿ ಎಸ್ಐಆರ್ ಬಿಡದಿ ಟೌನ್ಶಿಪ್ ಚರ್ಚೆ ಸಾಧ್ಯತೆ. ಬರ ಮತ್ತು ಎಸ್ಐಆರ್ ಬಿಡದಿ ಟೌನ್ಶಿಪ್ ಚರ್ಚೆ ಸಾಧ್ಯತೆ. ಸಭೆಯಲ್ಲಿ ಡಿಸಿಎಂ ಮತ್ತು ಎಲ್ಲಾ ಸಚಿವರು ಭಾಗಿಗೆ ಸೂಚನೆ. ಸಚಿವ ಸಂಪುಟದಲ್ಲಿ ಬರ, ಎಸ್ಐಆರ್ ಬಿಡದಿ ಟೌನ್ಶಿಪ್ ಚರ್ಚೆ ಸಾಧ್ಯತೆ. ಕ್ಯಾಬಿನೆಟ್ನಲ್ಲಿ ರಾಜ್ಯದ ಬರ ಪರಿಸ್ಥಿತಿಯ ಅವಲೋಕನ ಸಾಧ್ಯತೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ. ವಿವಿಧ ಜಿಲ್ಲೆಗಳಲ್ಲಿನ ಬರದ ಸ್ಥಿತಿಗತಿಗಳ ಬಗ್ಗೆ ಸಿಎಂ ಅವಲೋಕನ. ಈಗಾಗಲೇ ಅಧಿಕಾರಿಗಳಿಗೆ ಬರ ನಿರ್ವಹಣೆ ಬಗ್ಗೆ ಸಿಎಂ ಸೂಚನೆ. ಬರ ಅನುದಾನ ಬಿಡುಗಡೆಯ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಸಾಧ್ಯತೆ. ಟೌನ್ಶಿಪ್ ಬಗ್ಗೆ ಸರ್ಕಾರದಲ್ಲೇ ಪರ ವಿರೋಧ ಹಿನ್ನೆಲೆ. ಬಿಡದಿ ಟೌನ್ಶಿಪ್ ಹೋರಾಟದ ಬಗ್ಗೆ ಚರ್ಚೆ ಸಾಧ್ಯತೆ. ಬಿಡದಿ ಟೌನ್ಶಿಪ್ ಬಗ್ಗೆ ಸಚಿವರ ಅಭಿಪ್ರಾಯ ಸಂಗ್ರಹ ಸಾಧ್ಯತೆ. ಎಲ್ಲವನ್ನೂ ಆದಷ್ಟು ಬೇಗ ಪ್ರಸ್ತಾಪ ಮಾಡಿ ಫೋಲ್ಡ್ ಮಾಡುವಂತಿಲ್ಲ. ಎಸ್ಐಆರ್ಗೆ ಸರ್ಕಾರ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಸಮಾಲೋಚನೆ ಸಾಧ್ಯತೆ. ಅಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆ ಸಾಧ್ಯತೆ. ಅಷ್ಟು ಬೇಗ ಬಿಡೋ ತರ ಕಾಣ್ತಾ ಇಲ್ಲ. ಜುಲೈ 2ಕ್ಕೆ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ಮಧ್ಯಾಹ್ನ 12ಕ್ಕೆ ವಿಧಾನಸೌಧದಲ್ಲಿ ಸಭೆ ನಡೆಸಲಿರುವ ಸಿಎಂ. ಸಭೆಯಲ್ಲಿ ಡಿಸಿಎಂ ಎಲ್ಲಾ ಸಚಿವರು ಭಾಗಿಗೆ ಸೂಚನೆ. ಸಚಿವ ಸಂಪುಟದಲ್ಲಿ ಬರ, ಎಸ್ಐಆರ್ ಬಿಡದಿ ಟೌನ್ಶಿಪ್ ಚರ್ಚೆಯೂ ಕೂಡ ಸಾಧ್ಯತೆ. ಈಗಾಗಲೇ ಒಂದು ಸುತ್ತಿನ ಸಭೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಮುಂಬರುವಂತಹ ಸಭೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇರುವಂತಹ ವಿವಾದಗಳು ಕೂಡ ರಾಜ್ಯದಲ್ಲಿ ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಾಗೋ ಸಾಧ್ಯತೆಗಳಿದ್ದಾವೆ. ಸೊ ಇಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಚರ್ಚೆಗಳು, ಒಂದಷ್ಟು ನಿರ್ಧಾರಗಳು ಕೂಡ ಸರ್ಕಾರದ ಕಡೆಯಿಂದ ಆಗಬೇಕು. ಹಾಗಾಗಿ ಒಂದು ಸುತ್ತಿನ ಸಭೆ ಕರೆಯಲಾಗಿದೆ. ಆ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಜೊತೆಗೆ ಎಲ್ಲ ಶಾಸಕರು ಕೂಡ ಮುಂಬರುವಂತಹ ದಿನಗಳ ಸಭೆಗಳಲ್ಲಿ ಭಾಗಿಯಾಗೋದಕ್ಕೂ ಕೂಡ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಆ ಸಭೆಯಲ್ಲಿ ಟೌನ್ಶಿಪ್ ಬಗ್ಗೆ ಸರ್ಕಾರದಲ್ಲೇ ಪರವಿರೋಧ ಹಿನ್ನೆಲೆ. ಬಿಡದಿ ಟೌನ್ಶಿಪ್ ಹೋರಾಟದ ಬಗ್ಗೆ ಚರ್ಚೆ ಸಾಧ್ಯತೆ. ಬಿಡದಿ ಟೌನ್ಶಿಪ್ ಬಗ್ಗೆ ಸಚಿವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ನಿರ್ಧಾರಕ್ಕೆ ಬರೋ ಸಾಧ್ಯತೆಗಳಿದ್ದಾವೆ. ಇನ್ನು ಸಚಿವರ ಜೊತೆ ಮಹತ್ವದ ಚರ್ಚೆ ನಡೆಸಿ ಎಸ್ಐಆರ್ಗೆ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆಯೂ ಕೂಡ ಸಮಾಲೋಚನೆ. ಇನ್ನು ಅಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆಯೂ ಕೂಡ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ.